ಕುಣಿಗಲ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎರಡೂ ಪಕ್ಷದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು, ತಾಲೂಕಿನ ಎಲ್ಲ ಮಹಾಜನತೆ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲ ಅತ್ಯಂತ ಸಮಾನಾಂತರವಾಗಿ ಬಹಳ ತಾಳ್ಮೆಯಿಂದ ಇವತ್ತು ನಿಮ್ಮ ನೆಚ್ಚಿನ ನಾಯಕರಾದಂತ ಈ ರಾಜ್ಯವನ್ನ ಪ್ರತಿಷ್ಠಿಸಿರ್ತಕ್ಕಂಥ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಶ್ರೀ ಎಚ್.ಡಿ. ಕುಮಾರಣ್ಣವರ ಒಂದು ಆಗಮನಕ್ಕಾಗಿ ತಾವೆಲ್ಲರೂ ಏನು ಕಾದುಕೊಳ್ತಿದ್ದೀರಿ. ಅತಿ ಶೀಘ್ರದಲ್ಲೇ ಮಾನ್ಯ ಕುಮಾರಣ್ಣವರು ಬರ್ತಾ ಇದ್ದಾರಲ್ಲ, ದಯಮಾಡಿ ಅವರ ಪರವಾಗಿ ನಾನು ಕ್ಷಮೆಯನ್ನು ಕೋರಲಿಕ್ಕೆ ಇಷ್ಟಪಡ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಭಾಗದ ಹಿರಿಯ ಮುಖಂಡರು, ಹುಟ್ಟು ಹೋರಾಟಗಾರರು, ಅನುಭವಿಗಳು, ಮುತ್ಸದಿಗಳು ಆಗಿರ್ತಕ್ಕಂಥ ಡಿ ನಾಗರಾಜಣ್ಣವರೇ, ಅವರ ಜೊತೆಯಲ್ಲಿ ಮತ್ತೊಬ್ಬರು ಹಿರಿಯ ನಾಯಕರು, ಅವರು ಕೂಡ ಹುಟ್ಟು ಹೋರಾಟಗಾರರಾಗಿ ಕುಣಿಗಲ್ ತಾಲೂಕಿನ ಮಹಾಜನತೆಯ ಒಂದು ಸೇವೆಯಲ್ಲಿ ಹಲವಾರು ವರ್ಷಗಳಿಂದ ಅವರದೇ ಆದಂತ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನತೆಯ ಒಂದು ಸೇವೆ ಮಾಡ್ತಾ ಇರ್ತಕ್ಕಂಥ ಕೃಷ್ಣಕುಮಾರ್ ಸಾಹೇಬ್ರೆ, ಈಗ ತಾನೇ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸಾಹೇಬ್ರೆ, ಸಾಕಷ್ಟು ಜನ ಮುಖಂಡರುಗಳು ಕೂತಿದ್ದೀರ. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಎಲ್ಲರೂ ಕೂಡ ಎರಡೂ ಪಕ್ಷದ ಪ್ರಮುಖ ಮುಖಂಡರುಗಳು ಈ ವೇದಿಕೆಯಲ್ಲಿ ಕುಳಿತಿದ್ದೀರಿ. ಎರಡೂ ಪಕ್ಷದ ಬೇರುಗಳು, ಶಕ್ತಿಗಳು ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು. ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯನ್ನ ಇಡೀ ದೇಶದ ಜನ ಇವತ್ತು ಏನ್ ಎದುರು ನೋಡ್ತಾ ಇದ್ದೇವೆ. ಇದೇ ತಿಂಗಳು 26ನೇ ತಾರೀಕು ಹಾಗೂ ಮುಂದಿನ ತಿಂಗಳು 7ನೇ ತಾರೀಕು, ಇವೆರಡೂ ತಾರೀಕು ಈಗಾಗಲೇ 2 ಹಂತದ ಚುನಾವಣೆಯ ದಿನಾಂಕ ಪ್ರಕಟ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಇದೇ ತಿಂಗಳು 26ನೇ ತಾರೀಕು ನಡೀತಾ ಇರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರದಲ್ಲಿ ಈ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇವತ್ತು ಬೆಂಗಳೂರು ಗ್ರಾಮಾಂತರದಿಂದ ಇವತ್ತು ನಾನು ಹೇಳ್ತಕ್ಕಂಥದ್ದೇನಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವರು ಚಿರಪರಿಚಿತರು. ಅವ್ರಿಗೆ ನಾನು ಹೊಸದಾಗಿ ಪರಿಚಯ ಮಾಡ್ಕೊಳ್ಬೇಕಾದಂತದ್ದೇನಿಲ್ಲ. ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ನಿಸ್ವಾರ್ಥವಾಗಿ ಯಾವುದೇ ನಿರೀಕ್ಷೆ ಇಲ್ದಿರ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಉಚಿತವಾದಂತಹ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಕೊಡುವ ಮೂಲಕ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಯಾರು ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಹೃದಯವನ್ನ ಗೆದ್ದಿರ್ತಕ್ಕಂಥವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ, ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ, ಒಟ್ಟಾರೆಯಾಗಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಈಗಾಗಲೇ ಅವರ ಪ್ರಚಾರವನ್ನ ಹಲವಾರು ದಿನಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು, ಶಾಸಕ ಮಿತ್ರರು ಎಲ್ಲರೂ ಕೂಡ ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಪ್ರಾಮಾಣಿಕರು ಬಂದಿದ್ದಾರೆ. ಒಬ್ರು ಡಾಕ್ಟರ್ ಬಂದಿದ್ದಾರೆ. ಅವ್ರನ್ನ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ಅವರ ಹೋರಾಟವನ್ನ ಅವರ ಕ್ಷೇತ್ರಗಳಲ್ಲಿ ಏನ್ ಮುಂದುವರಿಸಿದ್ದಾರೆ. ನಾನು ಹೇಳ್ಬೇಕಾಗ್ತದೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಎಂದು ಕೂಡ ರಾಜಕಾರಣಕ್ಕೆ ಬರಬೇಕು, ಯಾವುದೋ ಸ್ಥಾನಮಾನಗಳ ಒಂದು ಅಪೇಕ್ಷೆ ಇಟ್ಕೊಂಡು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ. ತುಂಬಾ ಜನ ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದು ಹುಡ್ಕೊಂಡು ಹೋಯ್ತಾರೆ. ಆದ್ರೆ ಇವತ್ತು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಮನೆ ಬಾಗಿಲಿಗೆ ರಾಜಕಾರಣ ಹುಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಬಹುಶಃ ನಾನೊಂದು ಮಾತನ್ನೇ ಹೇಳ್ತೇನೆ,
ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಇರ್ಬೋದು, ಇನ್ನೊಬ್ರು ನಡ್ಡಾಜಿ ಅವರು ಇರ್ಬೋದು, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿರ್ಬೋದು, ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ದಿನ ಕುಮಾರಣ್ಣನಿಗೆ ಫೋನ್ ಮಾಡ್ತಾರೆ, ದೂರವಾಣಿ ಮೂಲಕವಾಗಿ ಒಂದು ಮಾತನ್ನ ಕೇಳ್ತಾರೆ. 20 ಜನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಅದರಲ್ಲಿ ನೀವೇನಾದ್ರೂ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರ ಒಂದು ಅನುಮತಿಯೊಂದಿಗೆ ನೀವೇನಾದ್ರೂ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಗಳಾಗಿ ಮಾಡಲಿಕ್ಕೆ ಒಂದು ಸಹಿ ಕೊಡ್ಲಿಕ್ಕೆ ಸಾಧ್ಯವ, ದೇವೇಗೌಡರು ಸಾಹೇಬರಿಂದ ಒಂದು ಗ್ರೀನ್ ಸಿಗ್ನಲ್ ಕೊಡ್ಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಕೇಳಿದಂತ ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರ ಜೊತೆ ಕೂತು ಸಮಾಲೋಚನೆ ನಡೆಸಿ ಇವತ್ತು ನಿಮ್ ಮುಂದೆ ತಗೊಂಡು ಬಂದು ನಿಲ್ಲಿಸಿದ್ದಾರೆ. ಇವತ್ತು ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಇಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರನ್ನ ನೀವೆಲ್ಲರೂ ಬಹಳ ಹತ್ತಿರದಿಂದ ಗಮನಿಸಿದೀವಿ. ನಿಮಗಿಂತ ಹತ್ತಿರದಿಂದ ರಾಮನಗರ ಜಿಲ್ಲೆಯವರು ನಾವು ಗಮನಿಸ್ತಾನೆ ಇರ್ತೀವಿ. ಅವರು ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ, ಇಲ್ಲೊಬ್ರು ಇದ್ದಾರೆ ಕುಣಿಗಲ್ನ ಗೌರವಾನ್ವಿತ ಶಾಸಕರು, ರಾಮನಗರದಲ್ಲಿ ಈಗ ನೂತನವಾಗಿ ಒಬ್ಬರು ಶಾಸಕರಾಗಿದ್ದಾರೆ. ಇಬ್ಬರಿಗೂ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ, ಇಬ್ಬರು ಒಂದೇ. ಹೆಂಗೆ ಅಂತ ಕೇಳಿ, ಆತ ತವಾ ಕೊಟ್ಟ, ಈತ ಕುಕ್ಕರ್ ಕೊಟ್ಟ, ಅಷ್ಟೇ ವ್ಯತ್ಯಾಸ. ಒಟ್ಟಿನಲ್ಲಿ ಚುನಾವಣೆ ಬರ್ತಾ ಇದ್ದಂಗೆ ನಮ್ ರವೀಣ ಇಲ್ಲೇ ಕುಂತಿದ್ರು, ಇಲ್ಲ ಪಕ್ಕದಲ್ಲಿ ಹೇಳ್ತಾ ಇದ್ದೆ, ರವೀಣ ಚುನಾವಣೆ ಮಾರನೇ ದಿನದವರೆಗೂ ಮತದಾರ ಪ್ರಭುಗಳು ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡ್ತಕ್ಕಂಥ ಕ್ಷಣದವರೆಗೂ ದಯಮಾಡಿ ಯಾರು ಕೂಡ ನಿದ್ರೆ ಹೋಗ್ಬೇಡಿ. ಇಲ್ಲಿವರೆಗೂ ನೀವು ಮಾಡ್ಕೊಂಡ್ ಬಂದಿರೋದೆಲ್ಲ ವ್ಯರ್ಥ ಆಗೋಯ್ತದೆ ಒಂದೇ ಕ್ಷಣದಲ್ಲಿ. ಯಾಕೆಂದ್ರೆ ಇವರೆಲ್ಲ ಬಹಳ ಸಕ್ರಿಯವಾಗಿ ಆಕ್ಟಿವೇಟ್ ಆಗ್ತಕ್ಕಂಥದ್ದು ರಾತ್ರಿ 2 ಗಂಟೆಗೆ. ಹಿಂದಿನ ದಿನ ಚುನಾವಣೆ ದಿನ ರಾತ್ರಿ 2 ಗಂಟೆಗೆ ಆಕ್ಟಿವೇಟ್ ಆಯ್ತಾರೆ. ರವೀಣ ಹೇಳ್ತಾ ಇದ್ರು, ನಾನು ಬಹಳ ಜನ ಕೇಳ್ತಾ ಇದ್ದೆ, ಈ ಸಲ ಏನ್ ಕೊಡ್ತಾರಂತೆ, ಈ ಸಲ ಯಾವ ರೀತಿ ಪಾಪ ಒಂದಷ್ಟು ಮುಕ್ತ ಜನತೆಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಯಾವ ರೀತಿ ಮಾಡ್ತಾರಂತೆ ಅಂತ 8 ವಿಧಾನಸಭಾ ಕ್ಷೇತ್ರದ ನಾಯಕರಿಗೂ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ಗೊತ್ತಾಯ್ತಾ ಇಲ್ಲಣ್ಣ ಇವ್ರು ಯಾವ ರೀತಿ ದಾರಿ ತಪ್ಪಿಸ್ತಾರೆ, ಹೊಸ ಯಾವ ಕಾರ್ಡ್ ಸೃಷ್ಟಿ ಮಾಡ್ತಾರೆ ಅಥವಾ ಏನ್ ಕೊಡ್ತಾರೆ ಅಂತ ನಮ್ಗೆ ಏನು ಗೊತ್ತಾಯ್ತಾ ಇಲ್ಲ ಅಂತ ಹೇಳ್ತಾರೆ. ಪಾಪ ನಾನು ತೀರ್ಮಾನ ಮಾಡಿದ್ದೀನಿ, ನಮಗೂ ಗೊತ್ತಿರ್ಲಿಲ್ಲ, ಅನುಭವ ಇರ್ಲಿಲ್ಲ ಈ ತರ ಮಾಡ್ತಾರೆ ಅಂತ. ನಮ್ ಕ್ಷೇತ್ರದಲ್ಲಿ ರಾತ್ರಿ 2 ಗಂಟೆ ಬರ್ತಾರೆ, ಅದೆಂತದ್ದು 5,000 ರೂಪಾಯಿ ಟೋಕನ್ ಕಾರ್ಡ್ ಕೊಟ್ಟು ನಾನೇನಾದ್ರೂ ಅಪ್ಪಿ ತಪ್ಪಿ ನಿಮ್ಮ ಆಶೀರ್ವಾದದಿಂದ ಶಾಸಕ ಆದೆ ಅನ್ಕೊಳ್ಳಿ, ಮಾಡೋ ದಿನ ಟೋಕನ್ ಕಾರ್ಡ್ ತಗೊಂಡೋಗಿ ನೀವು ರೇಷನ್ ಕಿಟ್ ತಗೋಬಹುದು ಅಂತ ಪಾಪ ಅಮಾಯಕ ಮುಗ್ಧ ತಂದೆ ತಾಯಂದ್ರನ್ನ ಯಾವರಿಸಿ ಮತ ಚಲಾವಣೆ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಈಗ ಕಳೆದ 1-1.5 ತಿಂಗಳು 2 ತಿಂಗಳಿಂದ ನಿರಂತರವಾಗಿ ಕುಕ್ಕರ್ ಸಾಗಾಣಿಕೆ ಆಯ್ತು, ಮತ್ತೆ ಇನ್ನೊಂದು ರೌಂಡ್ ತವ ಸಾಗಾಣಿಕೆ ಆಯ್ತು. ಮತ್ತೆ ವಿಶೇಷವಾಗಿ ನಮ್ಮ ತಾಯಂದ್ರಗಳಿಗೆ, ನಮ್ಮ ಹೆಣ್ಣು ಮಕ್ಕಳುಗಳಿಗೆ ಸೀರೆ ಕೊಡ್ತಕ್ಕಂಥದ್ದು, ಚೂಡಿದಾರ್ ಕೊಡ್ತಕ್ಕಂಥದ್ದು, ಇವೆಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿ 2 ತಿಂಗಳಾಗದೆ. ವಿಪರ್ಯಾಸ ಏನಂದ್ರೆ ಚುನಾವಣಾ ಆಯೋಗ ಇರಲಿ, ಚುನಾವಣಾ ಅಧಿಕಾರಿಗಳಿರ್ಲಿ, ಪೊಲೀಸ್ ಅಧಿಕಾರಿಗಳಿರ್ಲಿ, ಜಿಲ್ಲಾಡಳಿತ ಇರಲಿ, ಸಂಪೂರ್ಣವಾಗಿ ಮೌನ ವಹಿಸ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇಲ್ಲ ಅಂತ ಸಂಪೂರ್ಣವಾಗಿ ಮೌನವಾಗಿ ಕೂತಿದ್ದಾರೆ. ಆದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇಬ್ಬರೇ, ಒಂದು JDS ಪಕ್ಷದ ಕಾರ್ಯಕರ್ತರು, ಇನ್ನೊಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಅವ್ರ ಪರವಾಗಿ ಕೆಲಸ ಮಾಡ್ತಾವ್ರು. ಮೊನ್ನೆ ರಾಮನಗರದಲ್ಲಿ 1 ತಿಂಗಳಿಂದ, 1 ತಿಂಗಳಾಗಿಲ್ಲ, ಒಂದು 20-25 ದಿನ ಆಗಿರ್ಬೋದು, VRL ಲಾಜಿಸ್ಟಿಕ್ಸ್ ಗಾಡಿನಲ್ಲಿ 3,700 ಮೆಟೀರಿಯಲ್ಗಳು, ಏನೋ ಬಟ್ಟೆ ಮೆಟೀರಿಯಲ್ ಜಪ್ತಿ ಮಾಡಿದ್ರು. ಫೋನ್ ಮಾಡಿದ್ರು, ಯಾಕೋ ಡೌಟ್ ಗೊತ್ತಾಯ್ತನ ಈ ಗಾಡಿಲಿ ಏನೋ ಸಾಗಾಣಿಕೆ ಮಾಡ್ತಾವ್ರೆ ಅಂತ ಫೋನ್ ಮಾಡಿದ್ರು ರಾತ್ರಿ 2 ಗಂಟೆ ಆರೋಳ್ಳಿಯಿಂದ. ನಾನು ಹೇಳಿದೆ, ಅದೇನ್ ನೋಡಿ ಇಲ್ಲಿ ಇಡಿಲ್ಲ ಮಗ, ಏನಾರು ಹೋಗಿದ್ಬಿಟ್ಟ ಅದೇನಿದೆ ನೋಡ್ತಾ ಅಂದೆ. ಹೋಗಿ ಇಟ್ಕೊಂಡ್ರು, ಇಳಿಸಿದ್ರು, ಕೊನೆಗೆ 3,700 ಮೆಟೀರಿಯಲ್ ಜಪ್ತಿ ಆಯ್ತು. ಈ ರೀತಿ ಈಗ ಆಲ್ರೆಡಿ ಸಾಗಾಣಿಕೆ ಮಾಡ್ಕೊಂಡ್ಬಿಟ್ಟವ್ರು ಎಲ್ಲ ರೀತಿ. ಇವತ್ತು ಇಂಥ ಸಂಸದರು
ಒಬ್ಬ ಜನಪ್ರತಿನಿಧಿಯಾದವನು, ಒಬ್ಬ ಸಂಸದನಾದವನು, ಒಬ್ಬ ಸಂಸತ್ನಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಈ ದೇಶವನ್ನ ಎರಡು ಭಾಗವಾಗಿ ಮಾಡಬೇಕು, ಈ ದೇಶವನ್ನ ವಿಭಜನೆ ಮಾಡಬೇಕು ಅಂತಕ್ಕಂಥ ಒಂದು ಹೇಳಿಕೆ. ಇವತ್ತು ಇಲ್ಲಿರ್ತಕ್ಕಂಥ ಸಂಸದರ ಒಂದು ಮನಸ್ಥಿತಿ ಏನಿದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಇಂಥ ಸಂಸದರು ನಮ್ಗೆ ಬೇಕೆ. ಇನ್ನೊಂದ್ ಕಡೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ 5 ಗ್ಯಾರಂಟಿಗಳ ಫಲಾನುಭವಿಗಳು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ವೇದಿಕೆ ಮೇಲೆ ಒಂದು ಮಾತನಾಡ್ತಾರೆ. ನಮ್ಮ ತಾಯಂದ್ರೆಲ್ಲ ಹಿಂಗೆ ಮುಂದೆಗಡೆ ಕುಂತಿದ್ರು. ಹೇಳ್ತಾರೆ, ಏನಾದ್ರೂ ನೀವು ನಮ್ಮ ಸಂಸದರನ್ನ ಈ ಬಾರಿ ಅತಿ ಹೆಚ್ಚು ಮತಗಳಲ್ಲಿ ಆಯ್ಕೆ ಮಾಡಿ ಅವ್ರನ್ನ ಸಂಸದರಾಗಿ ಸಂಸತ್ಗೆ ಕಳಿಸ್ತೇ ಹೋದ್ರೆ ಮಾಡೋದಿರುವ 5 ಗ್ಯಾರಂಟಿಗಳನ್ನ ರದ್ದು ಮಾಡ್ತೇನೆ ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ತಾಯಂದ್ರಗಳಿಗೆ ಬೆದರಿಕೆಯನ್ನ ಹಾಕ್ತಕ್ಕಂಥ ಒಂದು ಮನಸ್ಥಿತಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಒಂದು ಮಾತನ್ನ ಹೇಳ್ತೇನೆ, ಇತ್ತೀಚಿನ ದಿನಗಳಲ್ಲಿ ಮೈಸೂರಿನಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ರಕ್ಷಣೆಗೆ, ಈ ದೇಶದ ಸುಭದ್ರತೆಗೋಸ್ಕರ ಒಂದು ದಿನ ಕೂಡ ವಿಶ್ರಾಂತಿಯನ್ನ ತಗೊಳ್ಳಿಲ್ಲ. ಇವತ್ತು ಈ ದೇಶವನ್ನ ಕಾಪಾಡಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಮತ್ತೊಬ್ಬರು ರೈತ ನಾಯಕರು, ರೈತ ಕುಟುಂಬದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ದಕ್ಷಿಣ ಭಾರತದ ಏಕೈಕ ಪ್ರಧಾನಮಂತ್ರಿಗಳಾಗಿ, ಕರ್ನಾಟಕದ ಎಲ್ಲ ಕನ್ನಡಿಗರ ಒಂದು ಆಶೀರ್ವಾದದಿಂದ 1996ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ದೇವೇಗೌಡರು ಸಾಹೇಬರ ಒಂದು ಧ್ವನಿಯನ್ನ ಕೇಳಿದ್ವಿ, ಅದೇ ರೀತಿ ನಾನು ಅವತ್ತು ಕೇರ್ಪೇಟೆ ತಾಲೂಕಿನಲ್ಲಿ ಸಂಪೂರ್ಣ ಹೋಬಳಿಗಳಿಗೆ, ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೆ. ನಾನು ಹೋಗ್ಲಿಕ್ಕಾಗ್ಲಿಲ್ಲ ಕಾರ್ಯಕ್ರಮಕ್ಕೆ. ಯೂಟ್ಯೂಬ್ ನಲ್ಲಿ 10 ನಿಮಿಷಗಳ ಕಾಲ ದೇವೇಗೌಡರು ಸಾಹೇಬರು ಯಾವ ರೀತಿ ಈ ವಿಶ್ವವೇ ಮೆಚ್ಚಿರ್ತಕ್ಕಂಥ ನಾಯಕರ ಬಗ್ಗೆ ಯಾವ ರೀತಿ ಮಾತನಾಡಿದ್ರು ಅಂತಕ್ಕಂಥದ್ದು 10 ನಿಮಿಷಗಳ ಕಾಲ ನೋಡಿದಂತ ಸಂದರ್ಭದಲ್ಲಿ ಮತ್ತೆ ನನಗೆ 96ರ ದೇವೇಗೌಡರು ಸಾಹೇಬರು ಮತ್ತೆ ನನ್ನ ಕಣ್ಮುಂದೆ ಮರುಕಳಿಸಿದ್ರು. ಆ ಒಂದು ಧ್ವನಿ ಇವತ್ತು ಕೂಡ ಈ ರಾಜ್ಯ ಕಟ್ಟಬೇಕು, ಈ ದೇಶ ಕಟ್ಟತಕ್ಕಂಥವ್ರ ಜೊತೆ ನನ್ನ ಸಂಪೂರ್ಣ ಬೆಂಬಲ ಇದೆ. ರೈತರ ಜೊತೆ ನಾನು ಇರ್ತೇನೆ. ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಅವರ 64 ವರ್ಷದ ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ರೈತರ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು, ನೀರಾವರಿಯ ಯೋಜನೆ ಬಗ್ಗೆ ಕಲ್ಪನೆಯನ್ನ ಕಟ್ಟಿಕೊಂಡು ಒಂದು ದೂರದೃಷ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥ ಪುಣ್ಯಮಾತ್ಮ ದೇವೇಗೌಡರು ಸಾಹೇಬರು ಹೇಳ್ತಾರೆ, ಈ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ 28ಕ್ಕೆ 28 NDA ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ನನಗೆ 92 ವರ್ಷ ವಯಸ್ಸಾಗಿರ್ಬೋದು. ಆ ಪುಣ್ಯಾತ್ಮನಿಗೆ 92 ವರ್ಷ ವಯಸ್ಸಾಗಿರ್ತಕ್ಕಂಥದ್ದು ದೇಹಕ್ಕೆ ಮಾತ್ರ, ಆದ್ರೆ ಮನಸ್ಸು ಇವತ್ತು ಕೂಡ ಅವ್ರಿಗೆ ಇರ್ತಕ್ಕಂಥ ಹೋರಾಟದ ಒಂದು ಶಕ್ತಿ 25 ವರ್ಷದ ಯುವಕ ಕೂಡ ಇವತ್ತು ಅವ್ರ ಮುಂದೆ ನಾಚಿಕೊಳ್ಳಬೇಕು. ಆ ರೀತಿಯಾದಂತ ಸ್ಫೂರ್ತಿದಾಯಕವಾದಂತ ಒಂದು ಹೋರಾಟಗಾರ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರ ಜೊತೆ ನಮ್ಮ ರಾಜ್ಯದಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು. ಜೊತೆಯಲ್ಲಿ ಇನ್ನೊಬ್ಬರು ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮುತ್ಸದ್ದಿಗಳು, ಹಿರಿಯಕರು ಶ್ರೀ BS ಯಡಿಯೂರಪ್ಪಜಿ ಅವರು ಕೂಡ ಇವತ್ತು ಏನು ಕುಮಾರಣ್ಣ ಅವರು ಒಂದ್ ಕಡೆ, ಯಡಿಯೂರಪ್ಪ ಸಾಹೇಬರು ಒಂದ್ ಕಡೆ, ಇವರಿಬ್ಬರು ನಾಯಕರುಗಳು 2006 ಮತ್ತು 2007ರಲ್ಲಿ ಮೊದಲನೇ ಬಾರಿ ತಂದೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ BS ಯಡಿಯೂರಪ್ಪಜಿ ಅವರ ಒಂದು ಸಹಕಾರ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಮಿತ್ರರ ಒಂದು ಸಹಕಾರದೊಂದಿಗೆ ಯಾವ ರೀತಿ 20 ತಿಂಗಳ ಕಾಲ ಕುಮಾರಣ್ಣ ಅವರು ಜನಪರವಾದಂತ ಕಾರ್ಯಕ್ರಮಗಳು, ಯೋಜನೆಗಳನ್ನ ಕೊಟ್ಟರು ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಸಾಕ್ಷಿ ಗುಡ್ಡ ಇರ್ತಕ್ಕಂಥದ್ದು. ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಮಾತನ್ನ ಹೇಳಕ್ ಬಯಸ್ತೇನೆ. ಇವತ್ತು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಟ್ಟಿದ್ದೀರಿ, 2,000 ರೂಪಾಯಿ ಕೊಟ್ಟಿದ್ದೀರಿ ಅಂತ ಏನ್ ಇವತ್ತು ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ. ಅವತ್ತು ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ
ಏನು ಲಾಟ್ರಿ ಮತ್ತೆ ನಿಷೇಧನ ಬ್ಯಾನ್ ಮಾಡಲಿಕ್ಕೆ, ರದ್ದು ಮಾಡಲಿಕ್ಕೆ ಕಾರಣ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ಕುಮಾರಣ್ಣನ ಬಳಿ ಬಂದು ಕಣ್ಣಲ್ಲಿ ನೀರು ಹಾಕಿದ್ರು. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗಂಡ ಹೆಕ್ಳುಗಳು, ಎಷ್ಟೋ ಜನ ಕೂಲಿ ಕಾರ್ಮಿಕರುಗಳು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ತಾರೆ. ಅದ್ರಲ್ಲ ನಾವು ನಂಬಿ ನಮ್ಮ ಜೀವನವನ್ನ, ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಈ ಲಾಟ್ರಿ ಇರ್ತಕ್ಕಂಥದ್ದು, ಈ ಸಾರಾಗೆ ಮಾರಿ ಹೋಗ್ತಕ್ಕಂಥದ್ದು ದಯಮಾಡಿ ತಡೆ ಹಾಕ್ಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರಿಗೆ ಈ ರಾಜ್ಯದ ಹೆಣ್ಮಕ್ಳುಗಳು ಅವರ ಅಳಿಲಿನ ತೋಡ್ಕೊಂಡಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾವುದನ್ನು ಲೆಕ್ಕಿಸಿದಿರ ಸಂಪೂರ್ಣವಾಗಿ ಎರಡು ಕಾರ್ಯಕ್ರಮಗಳನ್ನ ಇವತ್ತು ರದ್ದು ಮಾಡುದು. ಜನತಾ ದರ್ಶನ ಇರಬಹುದು, ಗ್ರಾಮ ವಾಸ್ತವ್ಯ ಇರಬಹುದು, ಎಂತೆಂತ ಕಾರ್ಯಕ್ರಮಗಳು ಇವತ್ತು ಕುಮಾರಣ್ಣನ ಕಾಲ್ಗಟ್ಟದಲ್ಲಿ ಕೊಟ್ಟಿರ್ತಕ್ಕಂಥ. ಇದೇ 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ. ಬಹುಶಃ ಇದು ಕಾಂಗ್ರೆಸ್ ಪಕ್ಷದ ಕಾಲ್ಗೊಡುವ ಏನೋ ಗೊತ್ತಿಲ್ಲ. 2013 ಹಾಗೂ 2018ರಲ್ಲೂ ಇದೇ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿ ಈಗಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಅವತ್ತೂ ಕೂಡ ಮುಖ್ಯಮಂತ್ರಿಗಳಾಗಿ ಈಗ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ. ಈಗಾಗಲೇ 1000ಕ್ಕೂ ಹೆಚ್ಚು ರೈತಾಪಿ ವರ್ಗದ ತಂದೆ ತಾಯಂದ್ರು ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಕಣ್ಣು ಮುಂದೆ ಪ್ರಾರಂಭ ಆಗಿದೆ. ಇದೇ ರೀತಿ ಅವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಕುಮಾರಣ್ಣ ಅವರು ಹಲವಾರು ರೈತಾಪಿ ವರ್ಗದ ಮನೆಗಳಿಗೆ ತೆರಳಿದ್ರು, ಸಾಂತ್ವನವನ್ನ ಹೇಳಿದ್ರು, ಧೈರ್ಯ ತುಂಬಿದ್ರು, ಆರ್ಥಿಕವಾಗಿ ನೆರವನ್ನ ನೀಡಿದ್ರು. ಒಂದೇ ಮಾತು ಹೇಳಿದ್ರು ಕುಮಾರಣ್ಣ ಅವರು, ಇವತ್ತು ನಾನು ಜನಿಸಿರ್ತಕ್ಕಂಥದ್ದು ಒಂದು ರೈತಾಪಿ ವರ್ಗದ ಒಂದು ರೈತರ ಮಗನಾಗಿ ಇವತ್ತು ರೈತರ ಕಷ್ಟ ಇರುವಂತಕ್ಕಂಥದ್ದನ್ನ ನಾನು ಅರ್ತಿದ್ದೇನೆ. ನನಗೇನಾದ್ರೂ ಈ ರಾಜ್ಯದ ಜನತೆ ಸಂಪೂರ್ಣ ಬಹುಮತ ಕೊಟ್ಟು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನ ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು, ಘೋಷಣೆಯನ್ನ ಕೊಟ್ಟಿದ್ರು. ನಮಗೆ ಬಂದಂತದ್ದು ಕೇವಲ 37 ಸ್ಥಾನ. 37 ಸ್ಥಾನವನ್ನು ಪಡ್ಕೊಂಡು ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಿಲ್ಲ. ಆದ್ರೆ ಈ ದೇಶದ ಇತಿಹಾಸದಲ್ಲಿ ಈ ಯಾವ್ದಾದ್ರು ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರ ಸುಪುತ್ರ ಆಗಿರ್ತಕ್ಕಂಥ ಕುಮಾರಣ್ಣ ಅವರು 25,000 ಕೋಟಿ ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ. ಇವತ್ತು ಕಾಂಗ್ರೆಸ್ ಪಕ್ಷದವರು ಇಡೀ ದೇಶದಲ್ಲಿ ಇವತ್ತು ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲೂ ದಲಿತ ಸಮುದಾಯಗಳನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ಒಂದು ಗೊಂದಲದ ವಾತಾವರಣಕ್ಕೆ ಇರ್ತಕ್ಕಂಥದ್ದಕ್ಕೆ ಇವತ್ತು ಕಾಂಗ್ರೆಸ್ನವರೇನು ಮುಂದಾಗಿದ್ದಾರೆ. ಪಾಪ ಸಾಕಷ್ಟು ದಲಿತ ಬಂಧುಗಳು ಒಳಗಡೆ ಒಂದ್ ರೀತಿ ವಿಚಲಿತರಾಗಿದ್ದಾರೆ. ಅದಕ್ಕೆ ಕಾರಣ ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿಗಳಾದಂತ ಸಂದರ್ಭದಲ್ಲಿ ಈ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರಂತೆ ಅಂತಕ್ಕಂಥದ್ದು ಒಂದು ಸುಳ್ಳು ವದಂತಿ, ಒಂದು ಸುಳ್ಳನ್ನ ಇವತ್ತೇನು ಹೊರಡಿಸಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಈಗಾಗಲೇ ನರೇಂದ್ರ ಮೋದಿಜಿಯವರು ಸ್ಪಷ್ಟೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಆರ್ಥಿಕ ತಜ್ಞರು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಎಂದಿಗೂ ಕೂಡ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ SC ಮತ್ತೆ ST ಸಮುದಾಯಗಳಿಗೆ ಏನು 11,000 ಕೋಟಿ ಈ ರಾಜ್ಯದಲ್ಲಿ ಎಲ್ಲ ದಲಿತ ಕೇರಿಗಳ ಒಂದು ಅಭಿವೃದ್ಧಿಗೆ ಇಟ್ಟಂತ ಒಂದು ಹಣವನ್ನ ಇವತ್ತು ಇದು 5 ಗ್ಯಾರಂಟಿಗಳ ಕಾರ್ಯಕ್ರಮಕ್ಕೆ ಇವತ್ತು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ. 2018ರಲ್ಲಿ ದೇವೇಗೌಡ ಸಾಹೇಬರು ಹೇಳಿದ್ರು, ದೆಹಲಿಯ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಗುಲಾಬ್ ನಬಿ ಆಜಾದ್ ಅವರು ಬಂದ್ರು ದೇವೇಗೌಡ ಸಾಹೇಬ್ರ ಮನೆಗೆ ಹೇಳಿದ್ರು, ಖರ್ಗೆ ಅವರು ಹಿರಿಯ ನಾಯಕರಿದ್ದಾರೆ, ಖರ್ಗೆ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥದ್ದು ಹೇಳಿದ್ರು. ಆದ್ರೆ ಕಾಂಗ್ರೆಸ್ನ ನಾಯಕರುಗಳು ಒಪ್ಪಲಿಲ್ಲ. ಇದೇ 2013ರಲ್ಲಿ KPCC ಅಧ್ಯಕ್ಷರಾಗಿ ಜಿ ಪರಮೇಶ್ವರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅವ್ರನ್ನ ಸೋಲಿಸಿದಂಥದ್ದು ಯಾರು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಲ್ಲಿ ಪರಮೇಶ್ವರ್ ಅವರೇನೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವ್ರು
ಸೋಲಿಗೆ ಯಾರಣ್ಣ ಕಾರಣ? ಯಾರು ಕಾರಣಬೋದ್ರು? ಯಾರಣ್ಣ? ನೋಡಿ ಎಷ್ಟು ಪ್ರಜ್ಞಾವಂತರಿದೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಲಿತ ಸಮುದಾಯಗಳನ್ನ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮತ ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಈ ರೀತಿ ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಮೊದಲು ಕಾಂಗ್ರೆಸ್ ಪಕ್ಷದವರು ಬೀಳ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನು ಅಶ್ವತ್ಥನಾರಾಯಣ ಸಾಹೇಬರು ಕೂಡ ಮಾತನಾಡ್ತಕ್ಕಂಥದ್ದಿದೆ. ನನಗೆ ಅತ್ಯಂತ ತೃಪ್ತಿ ತಂದ್ಕೊಟ್ಟಿರ್ತಕ್ಕಂಥ ವಿಚಾರ ಏನಂದ್ರೆ, ಬಹುಶಃ ಈ ತರ ಯಾರೋ ವೇದಿಕೆ ಮೇಲೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲಿ ಬಂದಿರ್ತಕ್ಕಂಥದ್ದು ಸ್ವಯಂ ಪ್ರೇರಿತರಾಗಿ ನೀವು ಬೆಳೆಸಿರ್ತಕ್ಕಂಥ ಕುಮಾರಣ್ಣ ಅವರು, ನಿಮ್ಮ ನಾಯಕರಾದಂತ ಕುಮಾರಣ್ಣ ಅವರ ಒಂದು ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೆ ತಾವೆಲ್ಲ ಅತ್ಯಂತ ಸಮಾಧಾನಕರವಾಗಿ ತಾಳ್ಮೆಯಿಂದ ಇವತ್ತು ಇಲ್ಲಿ ಕುಳಿತಿದ್ದೀರಿ. ಇನ್ನೊಂದು 5-10 ನಿಮಿಷದಲ್ಲಿ ಬರ್ತಾರೆ. ಇನ್ನು ಅಶ್ವತ್ಥನಾರಾಯಣ ಸಾಹೇಬರು ಕೂಡ ಮಾತನಾಡ್ತಕ್ಕಂಥದ್ದಿದೆ. ಕೊನೆಯದಾಗಿ ಶ್ರೀರಾಮನವಮಿಯ ಪ್ರಯುಕ್ತ ಎಲ್ಲರಿಗೂ ಕೂಡ ಶುಭವನ್ನ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಈ ಶ್ರೀರಾಮನವಮಿ ಈ ವರ್ಷ ನಮಗೆ ಬಹಳ ವಿಶೇಷವಾದಂಥದ್ದು. ಅದಕ್ಕೆ ಕಾರಣ 500 ವರ್ಷಗಳಿಂದ ನಮ್ಮ ಪೂರ್ವಜರು ಏನು ಹೋರಾಟವನ್ನ ಮಾಡಿದ್ರು, ರಾಮ ಮಂದಿರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಕನಸನ್ನ ಕಟ್ಕೊಂಡಿದ್ರು. ಇವತ್ತು ಒಬ್ರು ಪುಣ್ಯಾತ್ಮರು ಶ್ರೀ ನರೇಂದ್ರ ಮೋದಿಜಿಯವರು ಇದೇ ವರ್ಷ 22ನೇ ತಾರೀಕು ಬಹುಶಃ ನನ್ನ ಹೃದಯಕ್ಕೆ ಬಹಳ ಹತ್ರ ಆಗಿರ್ತಕ್ಕಂಥ ದಿನ. ಅದಕ್ಕೆ ಕಾರಣ ಅವತ್ತು ನಾನು ಹುಟ್ಟಿದಂತ ಕ್ಷಣ. ಹಾಗಾಗಿ ರಾಮ ಮಂದಿರ ಲೋಕಾರ್ಪಣೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಗಣ್ಯರು ಇಡೀ ರಾಜ್ಯದಿಂದ ದೇಶದಿಂದ ಬಹಳಷ್ಟು ಜನ ಬಂದಿದ್ರು. ಅದರಲ್ಲಿ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರಿಗೆ ಆಹ್ವಾನವನ್ನ ನೀಡಿದ್ರು. ಅವರ ಜೊತೆಯಲ್ಲಿ ನಾನು ಕೂಡ ಹೋದಂತ ಸಂದರ್ಭ ಬಹುಶಃ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದ.